ಈ ಜಂಬೋ ಸರ್ಕಸ್ ಇದು ಬೆಂಗಳೂರಿನ ಪೀಣ್ಯ 2ನೇ ಹಂತ DKW ಮೈದಾನದಲ್ಲಿ ಸರ್ಕಸ್ ಪ್ರದರ್ಶನ ಆರಂಭ ಆಗಿದೆ. ಒಂದು ಅದ್ಭುತವಾದ ಒಂದು ಪ್ರದರ್ಶನ ಇದು. ಜಂಬೋ ಸರ್ಕಸ್ ಒಂದು ಅತ್ಯಂತ ಹಳೆಯ ದೊಡ್ಡದಾದ ಕಂಪ್ನಿ. ಈ ಜಂಬೋ ಸರ್ಕಸ್ ಹುಳಾದಿಂದ 1977 ಅಕ್ಟೋಬರ್ 2 ಗಾಂಧಿ ಜಯಂತಿ ಒಂದು ಬಿಹಾರದ ದಾನಾಪುರದಲ್ಲಿ ME ಶಂಕರ್ ಅವರ ನೇತೃತ್ವದಲ್ಲಿ ಜಂಬೋ ಸರ್ಕಸ್ ಆರಂಭ ಆಗುತ್ತೆ. 77ರಿಂದ ಇವತ್ತಿನ ತನಕನೂ ಈ ಸರ್ಕಸ್ ನಡ್ಕೊಳ್ತಾ ಬರ್ತಾನೇ ಇದೆ. ಆಲ್ಮೋಸ್ಟ್ ಈಗ 50 ವರ್ಷ ಅಂದರೆ 49 ವರ್ಷ ಪೂರ್ಣಗೊಳಿಸಿದೆ. ಒಂದು ಶುದ್ಧ ಮನೋರಂಜನೆ ಇದು. ಶುದ್ಧ ಮನೋರಂಜನೆಗೆ ಹೆಸರೇ ಸರ್ಕಸ್ಸು. ಒಂದು ಕಾಲದಲ್ಲಿ ಸರ್ಕಸ್ಸಲ್ಲಿ ಹುಲಿ, ಸಿಂಹ, ಆನೆ ಸಹಿತ ಪ್ರಾಣಿಗಳು ವಿಶೇಷ ಆಕರ್ಷಣೆ ಆಗಿತ್ತು. ಅದ ನಂತರ ಈ ಪ್ರಾಣಿ ದಯಾ ಸಂಘಗಳು ಮತ್ತು ಮೇನಕಾ ಗಾಂಧಿಯವರ ಹೋರಾಟದ ಹಿನ್ನೆಲೆಯಲ್ಲಿ ಪ್ರಾಣಿಗಳ ಬಳಕೆಯನ್ನು ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಈಗ ಸರ್ಕಸ್ಗೆ ಪ್ರಾಣಿಗಳ ಅಟ್ರ್ಯಾಕ್ಷನ್ ಇಲ್ಲ. ಈಗ ಏನಿದ್ರು ಈಗ ಮನುಷ್ಯನ ಒಂದು ಚಾಕಚಕ್ಯತೆ ಮತ್ತು ಆತನ ಕೌಶಲ್ಯವೇ ಈಗ ಸರ್ಕಸ್ನ ಒಂದು ದೊಡ್ಡ ಆಸ್ತಿಯಾಗಿದೆ. ಮತ್ತು ಪ್ರಾಣಿಗಳು ಸರ್ಕಸ್ ಅಂದರೆ ಪ್ರಾಣಿಗಳ ಒಂದು ತುಂಬ ಇಂಪಾರ್ಟೆನ್ಸ್ ಇತ್ತು. ಈಗ ಪ್ರಾಣಿಗಳು ಬಳಕೆಯನ್ನು ನಿಲ್ಲಿಸಲಾಗಿದೆ. ನೋಡಿ, ಯುವಕ ಯಾವ ರೀತಿ ಒಂದು ಸರ್ಕಸ್ ಮಾಡ್ತಾಯಿದ್ದಾನೆ. ಅತ್ಯಂತ ಎತ್ತರವಾದ ಇದರಲ್ಲಿ ನಿಂತ್ಕೊಂಡು ತನ್ನದೇ ಆದ ಕೌಶಲ್ಯವನ್ನು ತೋರಿಸ್ತಾ ಇದ್ದಾನೆ. ಸರ್ಕಸ್ ಇದು ನೂರಾರು ಮಂದಿ ಇವತ್ತು ಸರ್ಕಸ್ ಕಲೆಯನ್ನೇ ಅವಲಂಬಿಸಿದ್ದಾರೆ. ಆದರೆ ಇವತ್ತು ಮನೋರಂಜನೆಯ ನಾನಾ ವಿಧಗಳು ಬಂದಿವೆ, ಸಿನಿಮಾಗಳು ಬಂದಿವೆ, ಸೋಷಿಯಲ್ ಮೀಡಿಯಾಗಳಿವೆ. ಅದ್ರ ಮಧ್ಯೆಯೂ ಸರ್ಕಸ್ ನಡೀತಾ ಇದೆ. ನೋಡಿ, ತನ್ನ ಸಾಹಸವನ್ನು ನೀವು ನೋಡಲೇಬೇಕು. ಇದು ಪೀಣ್ಯದಲ್ಲಿದೆ. ನೋಡಿ, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಾಹಸ ಮಾಡ್ತಾಯಿದ್ದಾನೆ. ನೋಡಿ, ಆತ ಒಂದು ಅದ್ಭುತವಾದ ಸಾಹಸ ಅಂತಲೇ ಹೇಳ್ಬೋದು. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಾಹಸ ಮಾಡ್ತಾಯಿದ್ದಾನೆ. ಸರ್ಕಸ್ಸು ಸ್ಟೇಜಲ್ಲ, ಇವರು ವರ್ಷಗಟ್ಟಲೆ ತಾಲೀಮು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಊರೂರಿಗೆ ಹೋಗಿ ತಿಂಗಳಾನುಗಟ್ಟಲೆ ಕ್ಯಾಂಪ್ ಹಾಕ್ತಾರೆ. ಈ ಬಾರಿ ಪೀಣ್ಯ 2ನೇ ಹಂತ DKW ಮೈದಾನದಲ್ಲಿ ಹಾಕಿದ್ದಾರೆ. ನೋಡಿ, ಇದೊಂದು ಪ್ರದರ್ಶನ, ಅದ್ಭುತವಾದ ಪ್ರದರ್ಶನ ಇದೆ ಜಂಬೋ ಸರ್ಕಸ್ನಲ್ಲಿ. ಇದು ನೀವು ತಪ್ಪದೆ ನೋಡಲೇಬೇಕು. ಮಕ್ಕಳು ತುಂಬ ಇಷ್ಟಪಡ್ತಾರೆ ಸರ್ಕಸನ್ನು. ಆದರೆ ಮನುಷ್ಯರಿಗೆ ಹಲವಾರು ಮನೋರಂಜನೆಗಳಿವೆ. ಮೊಬೈಲ್ ಇದರಿಂದ ಅದರಲ್ಲೆಲ್ಲ ಮನೋರಂಜನೆಯಿಂದ ಜನ ಸರ್ಕಸ್ಗೆ ಹೋಗೋದು ತುಂಬ ಕಡಿಮೆ ಆಗಿದೆ. ಮೊದಲಿನಷ್ಟು ಸರ್ಕಸ್ನ ಪಾಪ್ಯುಲಾರಿಟಿನೂ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಸರ್ಕಸ್ಗೂ ಈಗಲೂ ಹೋಗ್ತಾರೆ. ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಹೋಗಿ ಜನ ಎಂಜಾಯ್ ಮಾಡ್ತಾರೆ. ಈಗ ಜಂಬೋ ಸರ್ಕಸ್ ಪೀಣ್ಯದಲ್ಲಿ ಕ್ಯಾಂಪ್ ಹಾಕಿದೆ. 150 ಜನ ಕಲಾವಿದರಿದ್ದಾರೆ. ಇದರಲ್ಲಿ 23 ಜನ ಲೇಡೀಸ್ ಕಲಾವಿದರಿದ್ದಾರೆ. ಮತ್ತು ಆಫ್ರಿಕಾ, ತಾಂಜಾನಿಯಾ, ರಷ್ಯಾ ಕಲಾವಿದರುಗಳು ಸರ್ಕಸಲ್ಲಿದ್ದಾರೆ. ಅದ್ಭುತವಾದ ಪ್ರದರ್ಶನಗಳಿವೆ. ಒಮ್ಮೆ ಈ ಸರ್ಕಸ್ ನೋಡ್ಬೋದು, ಹೋಗ್ಬೋದು. ನೂರಾರು ಜನರಿಗೆ ಉದ್ಯೋಗ ಕೊಡುತ್ತೆ ಸರ್ಕಸ್ಸು. ನೋಡಿ, ಈತನ ಒಂದು ಸರ್ಕಸ್ ನೋಡಿ ಹೇಗಿದೆ. ತುಂಬ ರಿಸ್ಕ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಇವರು. ಕೆಲವೊಂದು ಸಲ ಜೀವನ ಕೈಯಲ್ಲಿ ಇಟ್ಕೊಂಡೇ ಸರ್ಕಸ್ ಮಾಡಬೇಕಾಗತ್ತೆ. ತುಂಬ ರಿಸ್ಕ್ ಇರುತ್ತೆ. ಆದರೆ ಸರ್ಕಸ್ ಕಂಪ್ನಿಯವರು ಇವ್ರಿಗೆ ಇನ್ಶೂರೆನ್ಸ್ ಮಾಡಿರ್ತಾರೆ, ಹೆಲ್ತ್ ಫೆಸಿಲಿಟೀಸ್ ಕೊಡ್ತಾರೆ ಮತ್ತು ಎಲ್ಲ ರೀತಿಯ ಸವಲತ್ತು ಕೊಡ್ತಾರೆ. ಮತ್ತು ಪ್ರತಿ ಬಾರಿನೂ ಇವ್ರಿಗೆ ಒಂದು ತರಬೇತಿ ಅಪ್ಡೇಟ್ಗಳು ನಡೀತಾನೆ ಇರುತ್ತವೆ. ಈ ಸರ್ಕಸ್ಸು ಮಧ್ಯಾಹ್ನ 1 ಗಂಟೆ, 4 ಗಂಟೆ, 7 ಗಂಟೆಗೆ ಪ್ರದರ್ಶನ ಪೀಣ್ಯದಲ್ಲಿ ನಡೀತಾ ಇದೆ. ದಿನಕ್ಕೆ 3 ಪ್ರದರ್ಶನ ಇದೆ. DKW ಮೈದಾನ ಪೀಣ್ಯ 2ನೇ ಹಂತ DKW ಮೈದಾನದಲ್ಲಿ ನಡೀತಾ ಇದೆ. ನೋಡಿ, ಸರ್ಕಸ್ ಮಕ್ಕಳು ಇಷ್ಟಪಡ್ತಾರೆ. ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ಒಂದು ಶುದ್ಧ ಮನೋರಂಜನೆ ಅಂತಲೇ ಹೇಳ್ಬೋದು ಸರ್ಕಸ್ಸು. ನಿಜವಾದ ಮನೋರಂಜನಾತ್ಮಕ ಒಂದು ಇದನ್ನು ನೋಡ್ಬೋದು. ಒಂದು ಸಲ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ಬೆಂಗಳೂರಿಗೆ ಕ್ಯಾಂಪ್ ಬಂದಿರೋದ್ರಿಂದ ಜನತೆ ತಮ್ಮ ಕುಟುಂಬದ ಸಹಿತ ಹೋಗಿ ಈ ಸರ್ಕಸನ್ನು ಒಮ್ಮೆ ನೋಡ್ಬೋದು. ನೋಡಿ, ಎಷ್ಟು ರಿಸ್ಕ್ ತಗೊಂಡು ಮಾಡ್ತಾರೆ ನೋಡಿ. ಆಕೆ ತನ್ನ ಕುತ್ತಿಗೆಗೆ ಒಂದು ದಾರ ಕಟ್ಕೊಂಡು ನೋಡಿ, ಆತ ಸ್ಕೆಟ್ಟಿಂಗ್ ಮಾಡ್ತಾಯಿದ್ದೆ ನೋಡಿ ಹೇಗೆ. ಇದೆಲ್ಲ ತುಂಬ ರಿಸ್ಕ್ ಇದೆ. ಈ ಥರ ಮಾಡೋದು ತುಂಬ ರಿಸ್ಕಾದ ಒಂದು ಪ್ರದರ್ಶನ ಅಂತಲೇ ಹೇಳ್ಬೋದು. ಈ ಥರ ಅದ್ಭುತವಾದ ವೈವಿಧ್ಯಮಯವಾದ ಪ್ರದರ್ಶನಗಳನ್ನು ಈ ಜಂಬೋ ಸರ್ಕಸ್ನವರು ಮಾಡ್ತಾಯಿದ್ದಾರೆ. ಒಮ್ಮೆ ನೋಡ್ಬೋದು. ನೋಡಿ, ಇದಕ್ಕೆ ರಿಂಗ್ ಜೊತೆ ಯಾವ ರೀತಿ ಆಟ ಆಡ್ತಾಳೆ. ಹಲವಾರು ರಿಂಗ್ಗಳನ್ನು ಏಕಕಾಲಕ್ಕೆ ಪ್ರದರ್ಶನ ಮಾಡಿ ರಿಂಗ್ ಜೊತೆ ತನ್ನ ಚಾಕಚಕ್ಯತೆ, ಕೌಶಲ್ಯನ ಹೇಗೆ ತೋರಿಸ್ತಾ ಇದ್ದಾರೆ ಕಲಾವಿದರು ನೋಡಿ. ಇದಕ್ಕೆ ತುಂಬ ತಿಂಗಳುಗಟ್ಟಲೆ, ವರ್ಷಗಟ್ಟಲೆವರೆಗೂ ಪ್ರಾಕ್ಟೀಸ್ ಇರುತ್ತೆ. ಅವರ ಅನುಭವಕ್ಕೆ ತಕ್ಕಂತೆ ಅವ್ರಿಗೆ ವೇತನಗಳು ಕೊಡ್ತಾರೆ. 30,000 35,000 ವೇತನಗಳು ಕೊಡ್ತಾರೆ. ಅವ್ರಿಗೆ ಅಲ್ಲೇ ಟೆಂಟ್ ಹಾಕ್ಕೊಡ್ತಾರೆ, ಊಟ ಕೊಡ್ತಾರೆ.
ಆಲ್ಮೋಸ್ಟ್ ಎಷ್ಟೋ ಜನ ತಮ್ಮ ಜೀವನವನ್ನು ಸರ್ಕಸ್ನಲ್ಲೇ ಕಳೀತಾ ಇದ್ದಾರೆ. ಈ ಕಲಾವಿದೆ ತಮ್ಮ ರಿಂಗ್ಗಳ ಜೊತೆ ಒಂದು ಅದ್ಭುತವಾದ ಒಂದು ನಯನ ಮನೋಹರವಾದ ಪ್ರದರ್ಶನ ಕೊಡ್ತಾ ಇದ್ದಾರೆ. ನೋಡಿ, ಇದು ಒಂಥರ ವಿಶೇಷ ಕೌಶಲ್ಯ ಅಂತಲೇ ಹೇಳ್ಬೋದು. ತುಂಬ ಟ್ಯಾಲೆಂಟ್ ಬೇಕಾಗುತ್ತೆ ಇದೆಲ್ಲ ಮಾಡಲಿಕ್ಕೆ, ಏಕಕಾಲಕ್ಕೆ ಇದನ್ನು ಎಟ್ ಎ ಟೈಮ್ ಪ್ರದರ್ಶನ ಮಾಡೋದು ಮತ್ತು ಮನೋರಂಜನೆ ಬಂದವ್ರಿಗೂ ಖುಷಿ ಆಗಬೇಕು. ಯಾಕಂದರೆ ಟಿಕೆಟ್ ದರನೂ ₹450 ಇದೆ, 250 ಇದೆ, 150 ಇದೆ, 350 ಇದೆ. ಟಿಕೆಟ್ ದರನೂ ಇದೆ. ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಮನೋರಂಜನೆ ನೋಡಿದ ಮೇಲೆ ಪರವಾಗಿಲ್ಲ, ಪೇ ಮಾಡೋದಕ್ಕೂ ನೋಡ್ಬೋದು ಒಂದು ಅಂತ. 2 ಅವರ್ಸ್ ಇರುತ್ತೆ ಸರ್ಕಸ್, 2 ಅವರ್ಸ್ ಪ್ರದರ್ಶನ ಇರುತ್ತೆ. 2 ಗಂಟೆಗಳ ಪ್ರದರ್ಶನ ಒಂದು ಸಲ. 1 ಗಂಟೆ ಮಧ್ಯಾಹ್ನ 1 ಗಂಟೆ ಶುರು ಆದರೆ 3 ಗಂಟೆ ತನಕ ಇರುತ್ತೆ. 4 ಗಂಟೆ ಶುರು ಆದರೆ 6 ಗಂಟೆ ತನಕ ಇರುತ್ತೆ. 7 ಗಂಟೆ ಶುರು ಆದರೆ 9 ಗಂಟೆ ತನಕ ಪ್ರದರ್ಶನ ಇರುತ್ತೆ. ನೋಡಿ, ಇದು ತುಂಬ ರಿಸ್ಕಿ ಪ್ರದರ್ಶನ ಅಂತಲೇ ಹೇಳ್ಬೋದು. ನೋಡಿ, ಇದು ತುಂಬ ನೋಡಿ, ಆಕೆ ಜೊತೆ ಮತ್ತೊಬ್ಬರು ನೇತಾಡ್ತಾ ನೋಡಿ, ಇದು ತುಂಬ ರಿಸ್ಕಿ ಪ್ರದರ್ಶನ. ಅಲ್ಲಲ್ಲೇ ಕಚ್ಕೊಂಡಿದ್ದಾರೆ ಅವರು ದಾರನ, ಅಲ್ಲಲ್ಲಿ ಕಚ್ಕೊಂಡು ಆ ಥರ ಇಡೀ ಬಾಡಿನೇ ಹಲ್ಲು ಕಚ್ಕೊಂಡು ದಾರನ ಕಟ್ಕೊಂಡು ಈ ಥರ ಒಂದು ಪ್ರದರ್ಶನ ಕೊಡ್ತಾ ಇದ್ದಾರೆ. ಎಲ್ಲ ಮಾಡೋದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅನ್ನೋ ಥರ ಎಲ್ಲ ಹೊಟ್ಟೆಪಾಡಿಗಾಗಿ ಇದೆಲ್ಲ ಮಾಡೋದು. ಇದೊಂದು ಮನೋರಂಜನೆ ಫಾರ್ಮೇಟ್ ಅಂತಲೇ ಹೇಳ್ಬೋದು. ಆದರೆ ಸರ್ಕಸ್ಸು ಮೊದಲಿನಷ್ಟು ಪಾಪ್ಯುಲರ್ ಇಲ್ಲ ಈಗ. ನೂರಾರು ಮನೋರಂಜನಾ ವಿಭಾಗಗಳಿವೆ, ಹಲವಾರು ವೈವಿಧ್ಯಮಯ ಮನೋರಂಜನೆ ಇರೋದ್ರಿಂದ ಈಗಿನ ಯುವ ಜನಾಂಗಕ್ಕೆ ಸರ್ಕಸ್ ಅಷ್ಟು ಅಟ್ರ್ಯಾಕ್ಷನ್ ಅಂತ ಅನಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಕಾರಣ, ಪ್ರಾಣಿಗಳು ಸರ್ಕಸ್ಸಲ್ಲಿ ಇಲ್ಲದೇ ಇರೋದು ಒಂದು ಕಾರಣ. ಸರ್ಕಸ್ನ ಆಕರ್ಷಣೆ ಕಡಿಮೆ ಆಗಲಿಕ್ಕೆ ಪ್ರಾಣಿಗಳು ನಿಷೇಧ. ಮೊದಲು ಹುಲಿ, ಸಿಂಹ, ಆನೆ ಸಹಿತ ಕರಡಿ ಎಲ್ಲ ರೀತಿ ಪ್ರಾಣಿಗಳು ಸರ್ಕಸ್ಸಲ್ಲಿ ಇರ್ತಿತ್ತು. ಆದರೆ ಈಗ ಪ್ರಾಣಿಗಳೇ ಇಲ್ಲದೆ ಇರೋದು ಸರ್ಕಸ್ಗೆ ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು. ಆದರೂ ಮನುಷ್ಯರ ವೈವಿಧ್ಯಮಯ ಕೌಶಲ್ಯಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್ಕಸ್ಸಲ್ಲಿ. ಆದರೆ ಒಮ್ಮೆ ಹೋಗಿ ನೋಡ್ಬೋದು. ಜಂಬೋ ಸರ್ಕಸ್ 2 ಗಂಟೆ ಒಂದು ಪ್ಯೂರ್ ಮನೋರಂಜನೆ ನೋಡ್ಬೋದು. ಖುಷಿ ಪಡ್ತಾರೆ ಎಲ್ಲರೂ. ಮಕ್ಕಳಂತೂ ತುಂಬ ಜಾಸ್ತಿ ಖುಷಿ ಪಡ್ತಾರೆ. ಕುಟುಂಬ ಸಹಿತ ಹೋಗಿ ಒಮ್ಮೆ ನೋಡ್ಬೋದು. ಇದು ಪೀಣ್ಯದ ಎರಡನೇ ಹಂತ GKW ಮೈದಾನದಲ್ಲಿ ಆರಂಭ ಆಗಿದೆ. 1 ತಿಂಗಳ ತನಕ ಇರುತ್ತೆ ಇದು. 1 ತಿಂಗಳ ಪ್ರದರ್ಶನ. ನೋಡಿ, ಇದೊಂದು ಇನ್ನೊಂಥರ ಚಾಕಚಕ್ಯತೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಲೇಡಿ. ಇದು ಒಂದು ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು. ಎಲ್ಲ ಎಟ್ ಎ ಟೈಮು ತನ್ನ 2 ಕೈ 2 ಕಾಲುಗಳಲ್ಲೂ ಏಕೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೀವು ಸರ್ಕಸ್ಗೆ ಹೋದ್ರಲ್ಲಿ ಒಂದು ಹೊಸ ಲೋಕವೇ ತೆರೆದಿಟ್ಟಂತೆ ಆಗುತ್ತೆ. ಮಕ್ಕಳ ಒಂದು ಕ್ರಿಯೇಟಿವಿಟಿ ಅಥವಾ ಅವರ ಯೋಚನಾ ಲಹರಿ ತುಂಬ ಚೇಂಜ್ ಆಗುತ್ತೆ. ಮನಸ್ಸು ಇಷ್ಟೆಲ್ಲ ಮಾಡ್ಬೋದಾ, ಇಷ್ಟೆಲ್ಲ ಕಸರತ್ತು ಪ್ರದರ್ಶನ ನೀಡ್ಬೋದು ಅಂತ ಮಕ್ಕಳ ಮನಸ್ಸಿಗೆ ಹೊಸ ಒಂದು ಚಿಂತನೆಗಳು ಹುಟ್ಕೊಳ್ತವೆ. ಏನೆಲ್ಲ ಸಾಹಸ ಮಾಡ್ಬೋದು ಮನುಷ್ಯ ಅನ್ನೋದು ಅವ್ರಿಗೊಂದು ಪಾಠ ಥರನೇ ಆಗುತ್ತೆ ಇದು. ನಿಜವಾಗ್ಲೂ ಮಕ್ಕಳು ನೋಡಲೇಬೇಕಾದ ಒಂದು ಪ್ರದರ್ಶನ ಅಂತ ಹೇಳ್ಬೋದು ಇದು. ತಂದೆ ತಾಯಿಗಳು ತಮ್ಮ ಮಕ್ಕಳ ಜೊತೆ ಒಮ್ಮೆ ಭೇಟಿ ನೀಡ್ಬೋದು ಈ ಪ್ರದರ್ಶನ ನೋಡಲಿಕ್ಕೆ. ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಒಂದು 150ಕ್ಕೂ ಹೆಚ್ಚು ಕಲಾವಿದರು ಇಲ್ಲಿ ತಮ್ಮ ಪ್ರದರ್ಶನ ಕೊಡ್ತಾಯಿದ್ದಾರೆ. ರಷ್ಯಾ ಕಲಾವಿದರಿದ್ದಾರೆ, ಭಾರತದವರಿದ್ದಾರೆ, ತಾಂಜೇನಿಯಾ, ಆಫ್ರಿಕಾ ಕಲಾವಿದರು ಇಲ್ಲಿ ತಮ್ಮ ವಿಶೇಷ ಪ್ರದರ್ಶನ ಕೊಡ್ತಾಯಿದ್ದಾರೆ. ಜಂಬೋ ಸರ್ಕಸ್ಸು, ಜೆಮಿನಿ ಸರ್ಕಸ್ 2 ಅತ್ಯಂತ ಒಂದು ಪ್ರಸಿದ್ಧಿಯಾದ ಸರ್ಕಸ್ಗಳು. ಒಂದು ಕಾಲದಲ್ಲಿ ಸರ್ಕಸ್ ಟಿಕೆಟ್ಗಾಗಿ ಜನ ಮುಗಿಬೀಳ್ತಾಯಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಮನೋರಂಜನೆಗಳು ಹಲವಾರು ಫಾರ್ಮೆಟ್ಗಳಲ್ಲಿ ಸಿಗ್ತಾಯಿದೆ ಜನರಿಗೆ. 100 ಥರ ಮನೋರಂಜನೆ ಸಿಗ್ತಾಯಿದೆ. ಆದ್ದರಿಂದ ಸರ್ಕಸ್ನವರು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕಾಗಿ ತುಂಬ ಹೋರಾಟನೇ ಮಾಡಬೇಕಾಗಿದೆ. ನೋಡಿ, ಇದೊಂದು ಅದ್ಭುತವಾದ ಪ್ರದರ್ಶನ ಮಾಡ್ತಾಯಿದ್ದಾನೆ ಈ ಯುವಕ. ತುಂಬ ಚೆನ್ನಾಗಿದೆ ಇದು ಪ್ರದರ್ಶನ. ನಿಮಗೆ ಸರ್ಕಸ್ಗೆ ಹೋದರೆ 2 ಗಂಟೆ ಕಳೆದು ಹೋದಂತೆ ಗೊತ್ತೇ ಆಗೋಲ್ಲ. 2 ಗಂಟೆ ಪ್ರದರ್ಶನ ನೋಡ್ತಾ 2 ಗಂಟೆ ಕಳೆದು ಹೋಗೋದೇ ಗೊತ್ತಾಗಲ್ಲ. ಒಮ್ಮೆ ನೋಡ್ಬೋದು ಈ ಪ್ರದರ್ಶನಗಳು. ಕೊಡ್ತಾಯಿದ್ದಾರೆ. ನೋಡಿ, ಇದೊಂದು ಸೈಕ್ಲಿಂಗ್. ಹೆಣ್ಮಕ್ಳು ಸೈಕಲ್ ಪ್ರದರ್ಶನದಲ್ಲಿ ವೈವಿಧ್ಯಮಯ ಪ್ರದರ್ಶನ ಮಾಡ್ತಾಯಿದ್ದಾರೆ. ಸೈಕಲಲ್ಲೇ ಹಲವಾರು ರೀತಿಯ ಚಾಕಚಕ್ಯತೆಯಿಂದ
ಸೈಕಲ್ ಸವಾರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಬ್ರೇಕು ಇಲ್ಲ, ಬ್ರೇಕ್ ಇಲ್ಲ ಸೈಕಲ್ ಇದೆಲ್ಲ. ಇದಕ್ಕೆ ಸೈಕಲ್ಗೆ ಬ್ರೇಕೇ ಇಲ್ಲ. ಅವರು ತಮ್ಮ ಟ್ಯಾಲೆಂಟಿಂದಲೇ ಸೈಕಲ್ಲು ಸ್ಪೀಡಾಗಿ ಓಡಿಸ್ತಾರೆ, ನಿಲ್ಲಿಸ್ತಾರೆ. ಅದ್ರ ಮೇಲೆ ವೈವಿಧ್ಯಮಯವಾದ ಪ್ರದರ್ಶನ ಕೊಡ್ತಾಯಿದ್ದಾರೆ. ಅಲ್ಲಿ ಹೋಗಿ ಲೈವಾಗಿ ನೋಡಿದ್ರೆ ನಿಮ್ಗೆ ತುಂಬ ಜಾಸ್ತಿ ಖುಷಿ ಆಗುತ್ತೆ. ಈ ಪ್ರದರ್ಶನಗಳನ್ನು, ಸರ್ಕಸನ್ನು ಲೈವಾಗೇ ನೋಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿ ಪಡ್ತಾರೆ, ಕುಟುಂಬ ಸಹಿತ ಎಲ್ಲರೂ ಖುಷಿ ಪಡುವಂಥ ಒಂದು ಪ್ರದರ್ಶನ ಆಗಿದೆ. ಗ್ರೌಂಡ್ ತುಂಬ ದೊಡ್ಡದಾಗಿದೆ, ಪಾರ್ಕಿಂಗು ತುಂಬ ಸ್ಪೇಸ್ ಇದೆ. ವಾಹನ ಪಾರ್ಕಿಂಗು ತುಂಬ ಜಾಸ್ತಿ ಅವಕಾಶಗಳಿವೆ, ಸ್ಪೇಸ್ ಇದೆ. ಬೆಂಗಳೂರು ಸುತ್ತಮುತ್ತಲಿನವರು ಒಂದು ಸಲ ಹೋಗಿ ಇಲ್ಲಿ ನೋಡ್ಬೋದು. JKW ಮೈದಾನ ಪೀಣ್ಯ 2ನೇ ಹಂತದಲ್ಲಿ ಬರುತ್ತೆ ಇದು. ತುಂಬ ಚೆನ್ನಾಗಿದೆ ಸರ್ಕಸ್ ಪ್ರದರ್ಶನ. ಒಮ್ಮೆ ನೋಡ್ಬೋದು, ಕುಟುಂಬ ಸಹಿತ ಫ್ಯಾಮಿಲಿ ಜೊತೆ ಹೋಗಿ ಒಂದು ಔಟಿಂಗ್ ಥರ ಆಗುತ್ತೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಸುತ್ತಮುತ್ತ ಇದೆ. ಅದು ಪೀಣ್ಯ 2ನೇ ಹಂತ JKW ಮೈದಾನದಲ್ಲಿ ಇದು ಪ್ರದರ್ಶನ ನಡೀತಾ ಇದೆ. 1 ತಿಂಗಳ ಇರುತ್ತೆ ಇದು. ಆಲ್ಮೋಸ್ಟ್ ಎಲ್ಲ ಕಡೆ 1 ತಿಂಗಳ ಪ್ರದರ್ಶನ ಮಾಡ್ತಾರೆ. ನೋಡಿ ಸೈಕಲಲ್ಲಿ ಯಾವ ರೀತಿ ಪ್ರದರ್ಶನ ಕೊಡ್ತಾಯಿದ್ದಾರೆ ನೋಡಿ. ವೈವಿಧ್ಯಮಯ ಕೌಶಲ್ಯಗಳನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ ಇಬ್ಬರು ಕಲಾವಿದರು. ಇವರು ವರ್ಷಗಟ್ಟಲೆ ಇದಕ್ಕಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದು ಇವರ ಹೊಟ್ಟೆಪಾಡು ಸರ್ಕಸ್ಸು. ಜೀವನೇ ಒಂದು ಸರ್ಕಸ್ ಅಂತಾರೆ. ಆ ಜೀವನ ಸರ್ಕಸ್ನೊಳಗೆ ಇವ್ರದ್ದೊಂದು ಸರ್ಕಸ್ಸು. ಒಂದು ಅದ್ಭುತವಾದ ಪ್ರದರ್ಶನಗಳು ನಡೀತಾ ಇದೆ. ತುಂಬ ಚೆನ್ನಾಗೇ ಇದೆ. ಒಮ್ಮೆ ನೋಡ್ಬೋದು, ಕುಟುಂಬ ಸಹಿತ ಹೋಗಿ ನೋಡ್ಬೋದು. ಯಾವುದೇ ಅಶ್ಲೀಲವಾದ ಪ್ರದರ್ಶನ ಯಾವುದಿಲ್ಲ, ಶುದ್ಧವಾದ ಮನೋರಂಜನೆ ಪ್ರದರ್ಶನ ಇದೆ. ಇದು ನೋಡಿ ಒಂದೇ ಚಕ್ರ ಸೈಕಲ್ ಇದು ನೋಡಿ. ಒಂದೇ ಚಕ್ರ ಸೈಕಲಲ್ಲಿ ಒಂದು ವಿಶೇಷ ಪ್ರದರ್ಶನ ಕೊಡ್ತಾರೆ ನೋಡಿ. ಒಂದೇ ಚಕ್ರ ಇದು. ಅದರ ಮಧ್ಯೆ ಜೋಕರೊಬ್ಬ ನೇತಾಡ್ತಾ ಇದ್ದಾನೆ. ಒಮ್ಮೆ ನೋಡ್ಬೋದು ಸರ್ ಪ್ರದರ್ಶನ ನೋಡಿ. ಇದೆಲ್ಲ ಒಂದೇ ಚಕ್ರದ ಪ್ರದರ್ಶನ. ತುಂಬ ಬ್ಯಾಲೆನ್ಸ್ಡಾಗಿ ಮಾಡಬೇಕಾಗತ್ತೆ. ಇದಕ್ಕೆ ಹಲವಾರು ದಿನಗಳ ಒಂದು ಪ್ರಾಕ್ಟೀಸ್ ಇರುತ್ತೆ. ಮನುಷ್ಯ ಏನು ಮಾಡೋ ಪ್ರಾಕ್ಟೀಸ್ ಮಾಡಲೇಬೇಕು ಪರ್ಫೆಕ್ಟ್ ಆಗಬೇಕಾದ್ರೆ. ಈ ಸರ್ಕಸ್ಸು ಹಾಗೆ ಇದೊಂದು ರೀತಿ ವಿಶೇಷವಾದ ಕಲೆ ಅಂತಲೇ ಹೇಳ್ಬೋದು. ಇದು ಮನಸ್ಸಿಗೆ ಮುದ ನೀಡುವ ಕಲೆ ಇದು ಅಂತ, ಮತ್ತು ಸಾಹಸಭರಿತ ಒಂದು ಕಲೆಯೇ ಆಗಿದೆ ಇದು ಸರ್ಕಸ್ಸು. ಇದು ಬೆಂಗಳೂರಿನ ಪೀಣ್ಯದಲ್ಲಿದೆ, 2ನೇ ಸ್ಟೇಜು.